ಹಲೋ ಎವ್ರಿವಾನ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂದರೆ ತಮ್ಲೈನ್ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗ್ಬೋದು. ಹೌದು, ಇವತ್ತು ನಾನು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ತುಂಬ ದಿನದಿಂದ ಅಂದ್ಕೊತಿದ್ದೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಬಟ್ ಆಗಿರಲಿಲ್ಲ. ಬಿಕಾಸ್ ಹಾಸ್ಪಿಟಲ್ ಅದು ಇದು ಅಂತ ಓಡಾಟ, ಅದ್ರ ಜೊತೆಗೆ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗೇ ಇರಲಿಲ್ಲ. ಅದಕ್ಕೆ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಮನೇಲೇ ಇರ್ತಾರೆ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಮೊದಲಿಗೆ ನಾನು ಈ ಕಬೋರ್ಡ್ನ ನೀಟಾಗಿ ಒರೆಸ್ಬಿಟ್ಟು ಹಾಗೆ ಜಿರಳೆದು ಸ್ಪ್ರೇ ಹೊಡೆದ್ಬಿಟ್ಟು ಡಬ್ಬಿಗಳೆಲ್ಲ ಜೋಡಿಸ್ಕೊತಾ ಇದ್ದೆ. ನನಗೆ ಆದಷ್ಟು ಎಷ್ಟು ಐಟಮ್ಸ್ ಹಿಡಿಯುತ್ತೋ ಈ ಕಬೋರ್ಡ್ ಒಳಗೆ ಅಷ್ಟು ಇಡಿಸ್ತಾ ಇದ್ದೆ. ಯಾಕೆ ಅಂದರೆ ಕೆಳಗಡೆ ಇಟ್ಬಿಟ್ರೆ ನನ್ನ ಮಗಳು ಎಲ್ಲ ಚೇರೆಲ್ಲ ಹಾಕ್ಕೊಂಡು ಎಳ್ಕೊಂಡು ಬೀಳಿಸ್ಬಿಡ್ತಾಳೆ ಅಂತ ಹೇಳಿ ಅದಕ್ಕೆ ಎಲ್ಲದನ್ನು ಅಲ್ಲಿಗೆ ಜೋಡಿಸ್ಬಿಟ್ಟೆ. ಅದೆಲ್ಲ ಆದಮೇಲೆ ಇಲ್ಲಿ ಸ್ಲ್ಯಾಬ್ ಮೇಲಿರೋ ಅಂಥ ಐಟಮ್ಸ್ನೆಲ್ಲ ತೆಕ್ಕೊಂಡು ಹಾಗೆ ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದೇ ಹೇಳಿದ್ನಲ್ಲ, ತುಂಬ ದಿನದಿಂದ ಅಂದ್ಕೊಂಡೇ ಹೊರಟೋಗ್ತಿತ್ತು. ತಂದಿರೋಂಥ ಐಟಮ್ಸ್ನೂ ಜೋಡಿಸ್ಕೊತಿರ್ಲಿಲ್ಲ. ಹಾಗಾಗಿ ಇವತ್ತು ಅದನ್ನು ಜೋಡಿಸ್ಕೊಂಡು ಬಿಡೋಣ ಅಂತಲೇ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಎಕ್ಸಿಟ್ ಫ್ಯಾನು, ಟೈಲ್ಸು ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಕಿಟಕಿನೆಲ್ಲ ಒರೆಸ್ಕೊತಿದ್ದೆ. ಸ್ವಲ್ಪ ಎಣ್ಣೆ ಎಲ್ಲ ಆರಿರೋದ್ರಿಂದ ಟೈಲ್ಸು ಸ್ವಲ್ಪ ಗಲೀಜಾಗಿತ್ತು. ಸೊ ಅಲ್ಲೇ ಸ್ವಲ್ಪ ಟೈಮ್ ತೊಗೊಂಬಿಡ್ತು. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ತಿತ್ತು. ಅಂತೂ ಫೈನಲಿ ಇದನ್ನೆಲ್ಲ ಮುಗಿಸಿ ಸೆಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಈ ಸ್ಟ್ಯಾಂಡನ್ನ ತರಿಸಿ ತುಂಬ ದಿನವೇ ಆಗಿತ್ತು, ಬಟ್ ಸೆಟ್ ಮಾಡ್ಕೊಂಡಿರಲಿಲ್ಲ. ಅದೇನಪ್ಪ ಅಂದರೆ ಅಲ್ಲಿ ಜೋಡಿಸ್ಬೇಕಾದ್ರೆ ಅದು ಐಟಮ್ಸು ನಾನು ಅಂದ್ಕೊಂಡಿದ್ದೆ ಬೇರೆ ಥರ, ಬಟ್ ಆಗಿದ್ದೇ ಒಂದು. ನಾನು ತೊಗೊಬಂದಿದ್ದು ಇದನ್ನು ಕಿಚನ್ನಿಗೆ ಅಂತಲೇ ಹೇಳ್ಕೊಂಡು ತೊಗೊಬಂದಿದ್ದು, ಬಟ್ ಅಲ್ಲಿಗೆ ಅದು ಸೆಟ್ಟೇ ಆಗಲಿಲ್ಲ. ಯೋಚನೆ ಮಾಡಿ ಸೆಟ್ ಮಾಡ್ಕೊತಿದ್ದೆ. ನಾನು ಅದು ಸೆಟ್ ಮಾಡಿದಷ್ಟು ನನಗೆ ಯಾಕೋ ಅದು ಸರಿ ಅನ್ನಿಸ್ತಾನೆ ಇರಲಿಲ್ಲ. ಕೊನೆಗೂ ಎಲ್ಲ ಹಿಂಗೆ ಸೆಟ್ ಮಾಡಿ ರೆಡಿ ಆಯಿತು ಅನ್ನೋ ಅಷ್ಟರಲ್ಲಿ ನೋಡಿದಾಗ ಯಾಕೋ ನನಗೆ ಮತ್ತೆ ಅದು ಸರಿ ಅನ್ನಿಸ್ಲಿಲ್ಲ. ಮತ್ತೆ ಅದನ್ನೆಲ್ಲ ಫುಲ್ಲು ತೆಗೆದುಬಿಟ್ಟು ಅದ್ರ ಜೊತೆಗೆ ನಾನು ಗ್ರೀನ್ ಮ್ಯಾಟ್ಗಳನ್ನ ಬೇರೆ ತರಿಸಿದ್ದೆ 2, ಅದನ್ನು ಕೂಡ ಸೆಟ್ ಮಾಡಿರಲಿಲ್ಲ. ಸೊ ಅದನ್ನೆಲ್ಲ ಹಾಕಿ ಸೆಟ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಎಲ್ಲ ಇಟ್ಬಿಟ್ಟು ಐಟಮ್ಸ್ನೆಲ್ಲ ಜೋಡಿಸಿ ಸೆಟ್ ಮಾಡ್ಕೊತಿದ್ದೆ. ಬಟ್ ಏನೇ ಸೆಟ್ ಮಾಡಿದ್ರೂ ನನಗಂತೂ ಇದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲೇ ಇಲ್ಲ, ಎಷ್ಟೇ ಕಷ್ಟಪಟ್ಟು ಹೆಂಗೆ ಮಾಡಿದ್ರು. ಆಮೇಲೆ ಇದೆಲ್ಲ ಆದಮೇಲೆ ನೋಡಿ ಈ ಥರನೇ ಸೆಟ್ ಮಾಡ್ಕೊಂಡಿದ್ದೆ. ಆಮೇಲೆ ನನ್ನ ಹಸ್ಬೆಂಡಿಗೆ ತೋರಿಸೋ ಅಷ್ಟೊತ್ತಿಗೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಿಕಾಸ್ ನಾವಲ್ಲಿ ಅಡುಗೆ ಮಾಡಿರೋಂಥ ಐಟಮ್ಸು, ಕುಕ್ಕರ್ ಏನಾದರೂ ಇಡೋಕ್ಕೆ ಅಲ್ಲಿ ಜಾಗನೇ ಸಾಕಾಗ್ತಿರ್ಲಿಲ್ಲ. ನಿನಗೆ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಮತ್ತೆ ಅದೆಲ್ಲ ತೆಗೆದುಬಿಟ್ಟು ಸ್ಟ್ಯಾಂಡ್ ತೆಗೆದ್ಬಿಟ್ಟು ಬರೀ ಇದೆರಡು, ಒಂದು ಸ್ಟೂಲು ಮತ್ತು ಇದೆರಡು ಸ್ಟ್ಯಾಂಡನ್ನ ಇಟ್ಬಿಟ್ಟು ಹಾಗೆ ಸೆಟ್ ಮಾಡಿಕೊಂಡೆ. ಸಾಕು ಇದೇನೆ ಅಂತ ಹೇಳಿ ಅಂದ್ಕೊಂಡೆ. ನಮ್ಮ ಈ ಪುಟ್ಟ ಅಡುಗೆ ಮನೆ ಹೇಗಿದೆ, ಹಾಗೆ ನಾನು ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ, ನಿಮಗೆ ಇದು ಇಷ್ಟ ಆಯಿತಾ? ದಯವಿಟ್ಟು ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಸುದೀಕ್ಷಂದು ಬರ್ಡೇ ಇತ್ತು ಬುಧವಾರ. ಸೊ ಹಾಗಾಗಿ ಇವತ್ತು ಸಂಡೇ ಇತ್ತು, ಮತ್ತೆ ಇನ್ಯಾವತ್ತು ಶಾಪಿಂಗಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಬರೀ ನಾನೇನು ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಒಂದು ಜೊತೆ ಬಟ್ಟೆ ತೊಗೊಂಬರೋಣ ಅಂತ ಹೇಳಿ ಬೇರೆ ಇನ್ನೇನು ಶಾಪ್ ಮಾಡಲಿಲ್ಲ. ಸೊ ಹಾಗಾಗಿ ಇದು ನಾನು ರೆಗ್ಯುಲರಾಗಿ ಹೋಗೋ ಅಂಥ ಅಂಗಡಿ. ನಾನು ಆಲ್ಮೋಸ್ಟ್ ಆಲ್ ತುಂಬ ಬಟ್ಟೆಗಳನ್ನ ನಾನು ಇಲ್ಲೇ ತೊಗೊಳ್ಳೋದು. ನನಗೆ, ನನ್ನ ಹಸ್ಬೆಂಡ್ಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ನಾನು ಇಲ್ಲೇ ತೊಗೊಳ್ಳೋದು. ನನಗೆ ತುಂಬ ಇಷ್ಟ. ಇಲ್ಲಿ ಬಟ್ಟೆಗಳಂತೂ ಕ್ವಾಲಿಟಿ ವೈಸು ಸೂಪರಾಗಿರುತ್ತೆ ಮತ್ತು ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ, ನನ್ನ ಮನಸ್ಸಿಗೆ ಇಷ್ಟವಾಗಿದ್ದು ಸೊ ಹೇಳಿದೆ. ಸೊ ಅದೆಲ್ಲ ನೋಡಿಕೊಂಡು ಯಾಕೋ ಕಾಟನ್ ಫ್ರಾಕ್ಸ್ ಬೇಡ ಅನ್ನಿಸ್ತು. ಹಾಗಾಗಿ ನೋಡೋಣ, ಸ್ವಲ್ಪ ಫ್ಯಾನ್ಸಿಯಲ್ಲೇ ನೋಡೋಣ ಅಂತ ನೋಡ್ತಿದ್ದೆ. ನಿಜವಾಗ್ಲೂ ಮಕ್ಕಳು ಬಟ್ಟೆ ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾನು ಇಬ್ಬರಿಗೂ ಬಟ್ಟೆ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ತುಂಬ ದಿನದಿಂದ ಈ ಮಣಿ ಪೋಣಿಸ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ, ಪೋಣಿಸೋಕ್ಕೆ ಆಗಿರಲಿಲ್ಲ. ದೀಪಾವಳಿ ಹಬ್ಬದ ಟೈಮಲ್ಲಿ ನಾನು ಧನಲಕ್ಷ್ಮಿ ಪೂಜೆ ದಿನ ಈ ಗೋಲ್ಡ್ ತೊಗೊಂಡೆ ಅನ್ನಲ್ಲ, ಏನು ಗೋಲ್ಡ್ ಅಂತ ಕೇಳ್ತಾಯಿದ್ರಿ ತುಂಬ ಜನ. ನಾನು ಏನು ಗೋಲ್ಡ್ ಅಲ್ಲ, ಗುಂಡು ತೊಗೊಂಡಿದ್ದೆ ನಾನು. ನನಗೆ ಯಾಕೋ ಕರೆಮಣಿ ಹಾಕ್ಕೊಬೇಕು ಅಂತ ತುಂಬ ಇಷ್ಟ ಇತ್ತು, ಬಟ್ ನನ್ನ ಹಸ್ಬೆಂಡ್ ಬೇಡ ಅಂದು ಇವಾಗ ಅವ್ರನ್ನ ಒಪ್ಪಿಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಪೋಣಿಸಿದೆ. ಅದೆಲ್ಲ ಮುಗಿಸಿ ನಾನು ಏನೇನು ಐಟಮ್ನ ತಂದೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ಏನಿಲ್ಲ, ನನ್ನ ಮಗಳಿಗೆ ಫ್ರಾಕ್ಗಳು ತೊಗೊಬಂದಿದ್ದೆ. ಇದು ನನ್ನ ಚಿಕ್ಕ ಮಗಳು ಫ್ರಾಕು. ನನಗಂತೂ ಇದು ತುಂಬ ಇಷ್ಟ ಆಯಿತು, ಬಟ್ ಇದು ನನ್ನ ಹಸ್ಬೆಂಡಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದು ಅವ್ರದ್ದೇ ಸೆಲೆಕ್ಷನ್, ಇಬ್ಬರಿಗೂ ಕೂಡ ಅವರೇ ಸೆಲೆಕ್ಷನ್ ಮಾಡಿದ್ದು. ಹಾಗೆ ನನ್ನ ದೊಡ್ಡ ಮಗಳಿಗೂ ಕೂಡ ಒಂದು ಫ್ರಾಕ್ನ ತೊಗೊಬಂದ್ವಿ. ಅವಳಿಗೆ ತಂದಾಗ ನಮಗೆ ಒಬ್ಬಳಿಗೆ ತರೋಕ್ಕೆ ಮನಸ್ಸು ಬರಲಿಲ್ಲ. ಸೊ ಹಾಗಾಗಿ ಏನಂದರೆ ನಮಗೆ ಎಲ್ಲರಿಗೂ ಒಂದೇ ಥರ ಕಲ್ಲರಲ್ಲೇ ಈ ಸಲ ಸಿಕ್ಬಿಡ್ತು. ಸೊ ಹಾಗಾಗಿ ಇಬ್ಬರಿಗೂ ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ
ನಾನು ಒಂದು ಬೆಳ್ಳಿ ಚೈನ್ನ ತೊಗೋಬೇಕು ನನ್ನ ಮಗಳಿಗೆ ಅಂದ್ಕೊತಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ತೊಗೊಬಂದೆ, ಒಂದು ಬೆಳ್ಳಿ ಚೈನ್ನ ತೊಗೊಬಂದೆ. ನಾವು ಅಂದ್ಕೊಂಡು ಹೋಗಿದ್ದು ಬರೀ ನನ್ನ ಮಗಳಿಗೆ ಶಾಪಿಂಗ್ ಮಾಡ್ಕೊಬರಬೇಕು ಅಂತ. ಅಲ್ಲೋದ್ಮೇಲೆ ನಾನು ಕೂಡ ಶಾಪ್ ಮಾಡ್ಕೊಬಂದೆ. ನಾನು 2 ಟಾಪ್ಗಳನ್ನ ತೊಗೊಬಂದೆ. ನೋಡಿ ಇದೇ ಥರ ನಾನು ಅದೇ ಅಂಗಡಿಲೇ ತೊಗೊಂಡಿದ್ದು. ನನಗೆ ತುಂಬ ಇಷ್ಟ ಆಯಿತು. ಬಟ್ ನನಗಿಷ್ಟ ಅನ್ನೋದಕ್ಕಿಂತ ನನ್ನ ಹಸ್ಬೆಂಡಿಗೆ ಇದು ತುಂಬ ಇಷ್ಟ ಆಗಿ ಅವರೇ ಸೆಲೆಕ್ಷನ್ ಮಾಡಿದ್ದು. ಅದಾದಮೇಲೆ ಇದೊಂದು ಟಾಪ್ನ ತೊಗೊಂಡೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ನಾನು ರೆಗ್ಯುಲರ್ ಯೂಸ್ಗೆಲ್ಲ ಬೇಕಾಗುತ್ತೆ ಅಂತ ತೊಗೊಬಂದೆ. ಇದಾದಮೇಲೆ ನಾನು ತುಂಬ ದಿನದಿಂದ ಒಂದು 2 ಪೆನ್ಸಿಲ್ ಕಟ್ ಪ್ಯಾಂಟ್ ತೊಗೋಬೇಕು ಅಂದ್ಕೊತಿದ್ದೆ. ಸೊ 2 ಬ್ಲ್ಯಾಕ್ ಆ್ಯಂಡ್ ವೈಟ್ 2 ಪ್ಯಾಂಟ್ನ ತೊಗೊಂಡು ಬಂದೆ. ಸೊ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ಅಂಥ ಪ್ರತಿಯೊಂದು ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಮಗೆ ಬರುತ್ತೆ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.